ನಮಸ್ಕಾರ ಸ್ನೇಹಿತರೆ, ನಾನು ಅಪ್ಪಿ ಭಟ್. ನಮ್ಮೂರು ಸುಗಾವಿ ಅಂತ. ನಮ್ಮ ಪ್ರಾಂತ್ಯದಲ್ಲಿ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜುಲೈ ಮತ್ತು ಆಗಸ್ಟ್ ಮಿಡ್ ತನಕ ಭತ್ತದ ಗದ್ದೆಯ ನೆಟ್ಟಿ ಸೀಸನ್. ಇದನ್ನು ಹೇಗೆ ಮಾಡ್ತಾರೆ ಏನು ಅನ್ನೋದನ್ನು ತೋರಿಸ್ತೀನಿ, ಬನ್ನಿ ಹೋಗೋಣ. ಕೆಸರು ಗದ್ದೆಯಲ್ಲಿ ಇಳಿಯೋದೇ ಒಂದು ಮಜಾ. ಇದನ್ನು ಹೇಳಿದ್ರೆ ಗೊತ್ತಾಗಲ್ಲ, ಒಂದು ಇಳಿದೇ ಅನುಭವಿಸ್ಬೇಕು. ಈಗ ಇಲ್ಲಿ ಸಸಿಗಳನ್ನು ಕೀಳ್ತಾ ಇದ್ದಾರೆ. ಇದು ಎಷ್ಟು ದಿವಸದ ಸಸಿನ? 25 ದಿನ. 25 ದಿವಸದ ಸಸಿ ಇಷ್ಟು ಉದ್ದ ಇರುತ್ತೆ ನೋಡಿ. ಈ ಥರ ಕೀಳ್ತಾರೆ. ಬರತ್ತಕ್ಕ, ಈ ಸಸಿ ಕಿತ್ತು ಹೆಂಗೆ ಮಾಡೋದು ತೋರ್ಸೋದು? ಇದನ್ನ ಹೊರ್ಲು ಎಲ್ಲ ತೆಗಿಬೇಕ್ರಿ. ಇದನ್ನ ಅರ್ಲಿರ್ತೈತಿ. ಇದು ಹೊರ್ಲು ಇರ್ತೈತಿ. ಇದನ್ನೆಲ್ಲ ತೆಗೆದು ಇದು ಜಡಿ ಗಾಂವ್ ಹೋಗತಿ. ಇನ್ನಷ್ಟು ಚಕ್ ಮಾಡಿ ತೆಗಿಬೇಕು. ಹಿಂಗೆ ತೊಳಿಬೇಕು. ಹಿಂಗೆ ತೊಳಿಬೇಕು. ತೊಳೆದು ಇದನ್ನ ಕಟ್ಬೇಕು. ಇದನ್ನ ಕಟ್ಟಿ ನೆಡ್ಬೇಕಾರೆ ಎಷ್ಟೆಷ್ಟು ತಗಂತೀಯ? ನೆಡ್ಬೇಕಾರೆ ಇಷ್ಟು ತಗೋಬೇಕ್ರಿ. ಸಸಿ ಕಟ್ಟುಗಳು ಎಲ್ಲ ರೆಡಿ ಇದ್ದಾವೆ. ಇದಾದ ಮೇಲೆ ಟಿಲ್ಲರ್ ಹೊಡಿಯೋಕ್ಕೆ ಶುರುವಾಗುತ್ತೆ. ಕೇಶಣ್ಣಂದು ಟಿಲ್ಲರ್ ಈಗ ಹೊಡೆದು ಫುಲ್ ರಾಡಿ ಮಾಡಿಬಿಡ್ತಾನೆ ಅಲ್ಲ, ಹೊರಲು ಗದ್ದೆ ನೋಡ್ರಿ ಹೆಂಗಾಗ್ತೈತೆ ಕೆಸರು ಅಂತ. ಹೌದಾ? ಈ ಒಂದು ರೌಂಡ್ ಟಿಲ್ಲರ್ ಹೊಡೆದಾದ್ಮೇಲೆ ಆ ಮಣ್ಣನ್ನೆಲ್ಲ ಮತ್ತೆ ಇವನು ಫ್ಲ್ಯಾಟ್ ಮಾಡ್ತಾ ಇದ್ದಾನೆ. ಈ ಥರ ಒಂದು ಸರಿ ಮಣ್ಣು ಫ್ಲ್ಯಾಟ್ ಮಾಡಾದ್ಮೇಲೆ ನಾಟಿ ಶುರು. ಗದ್ದೆ ನೆಟ್ಟಿ ಆಗಿದ್ದ ದಿವಸ ಈ ಥರ ಇರುತ್ತೆ, ಬಿಡಿ ಬಿಡಿಯಾಗಿ ಕಾಣ್ತಾ ಇರುತ್ತೆ. ಇನ್ನೊಂದು ವಾರದವರೆಗೂ ಈ ಥರ ಇರುತ್ತೆ. ಅದಾದಮೇಲೆ ಬೆಳೆಯೋಕ್ಕೆ ಶುರುವಾಗಿ ಫುಲ್ ಎಲ್ಲ ಕವರ್ ಆಗಿ ಹಸಿರಾಗಿರುತ್ತೆ. ದೂರದಿಂದ ನೋಡುವಾಗ ತುಂಬ ಖುಷಿಯಾಗುತ್ತೆ.